ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣಕದ ವಡಿ. ಈ ಜುಣಕದ ವಡಿನ ಉತ್ತರ ಕರ್ನಾಟಕ ಸೈಡ ಭಾಳ ಮಾಡ್ತಾರೆ ರೀ. ಚಪಾತಿ ರೊಟ್ಟಿ ಜೊತೆ ಯಾವಾಗಲೂ ಇದನ್ನು ಮಾಡ್ತಾರೆ ರೀ. ಜಾಸ್ತಿ ಕಂಪಲ್ಸರಿ ವಾರದಾಗ 2 ಸರಿನಾರು ಊಟದ ಜೊತೆ ಇದನ್ನು ಮಾಡ್ತಾರೆ ರೀ ನಮ್ಮ ಕಡೆ ರೊಟ್ಟಿ ಜೊತೆ. ಮತ್ತು ಹುಬ್ಳಿ ಕಡೆನ ಬೇರೆ ರೀತಿ ಮಾಡ್ತಾರೆ ಈ ಜುಣಕದ ವಡಿ. ಮತ್ತು ಬಾಗಲಕೋಟೆ ಬಿಜಾಪುರ ಸೈಡನ ಬೇರೆ ಮಾಡ್ತಾರೆ ರೀ. ಹಾಗಾಗಿ ನಾನು ಬಿಜಾಪುರ ಬಾಗಲಕೋಟೆ ಸೈಡ ಹೆಂಗೆ ಮಾಡ್ತಾರೆ ಅನ್ನೋದು ಈ ವಿಡಿಯೋದಾಗ ತೋರ್ಸಾತೀನಿ ರೀ. ಬರ್ರಿ ಹಂಗಾರ ಈ ಜುಣಕದ ವಡಿನ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿನಿ ಅಂತ ನೋಡೋಣ ರೀ. ಮೊದಲಿಗೆ ಇಲ್ಲಿ 1 ಬೌಲ್ ಕಡಲೆ ಹಿಟ್ಟು ತೊಗೊಂಡಿನಿ ರೀ. ಈ ಕಡಲೆ ಹಿಟ್ಟನ್ನ ಕಡಲೆ ಬೇಳೆ ಕೊಟ್ಟು ಮಿಲ್ ಮಾಡಿಸ್ಕೊಂಡು ಬಂದಿರೋ ಕಡಲೆ ಹಿಟ್ಟದ್ರಿ ಇದು. ಆದಷ್ಟು ಪ್ಯೂರ್ ಕಡಲೆ ಹಿಟ್ಟು ತೊಗೊಂಡ್ರೆ ಈ ಜುಣಕದ ವಡಿ ಚಲೋ ಆಗ್ತದೆ ರೀ. ಟೇಸ್ಟ್ ಚಲೋ ಇರ್ತದೆ ರೀ. ನೆಕ್ಸ್ಟ್ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ತೊಗೊಂಡಿನಿ ರೀ. 1 ಇಂಚಾಗಷ್ಟು ಹಸಿ ಶುಂಠಿ ತೊಗೊಂಡಿನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ. ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿನಿ ರೀ. ಒಂದು 5 ಮೆಣಸಿನ್ಕಾಯಿ ತೊಗೊಂಡಿನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೋಡಿ ಹಸಿ ಮೆಣಸಿನ್ಕಾಯಿ ತೊಗೊಳ್ರಿ. 2 ಟೇಬಲ್ ಸ್ಪೂನ ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿನಿ. ಮತ್ತು ಇಲ್ಲಿ 2 ಟೇಬಲ್ ಸ್ಪೂನ ಒಣ ಕೊಬ್ಬರಿ ಪೌಡ್ರ್ ತೊಗೊಂಡಿನಿ ರೀ. ಹಂಗೆ ಒಂದು 5-6 ಎಸಳು ಬೆಳ್ಳುಳ್ಳಿ ತೊಗೊಂಡಿನಿ. ಅರ್ಧ ಟೇಬಲ್ ಸ್ಪೂನ ಸಾಸಿವೆ ತೊಗೊಂಡಿನಿ. ನೆಕ್ಸ್ಟ್ ಇಲ್ಲಿ ಒಂದು 3 ಟೇಬಲ್ ಸ್ಪೂನ ಎಣ್ಣೆ ತೊಗೊಂಡಿನಿ. ಹಂಗೆ ಮೀಡಿಯಮ್ ಸೈಜ್ದು 2 ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ. ನೆಕ್ಸ್ಟ್ ಇಲ್ಲಿ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ವಲ್ರಿ, ಅದನ್ನು ಚಲೋ ತಂಗಿ ಜರಡಿ ಮಾಡ್ಕೋಬೇಕು. ಕಡಲೆ ಹಿಟ್ಟು ಎಷ್ಟು ಜರಡಿ ಮಾಡಿಟ್ರು ಮತ್ತು ಸ್ವಲ್ಪ ಗಂಟು ಆಗಿರ್ತೈತೆ ರೀ. ಈ ಗಂಟು ಇದ್ರೆ ಜುಣಕದ ವಡಿ ಚಲೋ ತಂಗಿ ಬರಂಗಿಲ್ಲ ರೀ. ಹಾಗಾಗಿ ಇದನ್ನು ಚಲೋ ತಂಗಿ ಜರಡಿ ಮಾಡ್ಕೋಬೇಕ್ರಿ. ಹಿಟ್ಟನ್ನ ಸ್ವಲ್ಪ ಗಂಟೆಲ್ಲಾರ್ದಂಗೆ ಚಲೋ ತಂಗಿ ಜರಡಿ ಮಾಡ್ಕೋಬೇಕ್ರಿ. ಇಲ್ಲಿ ಎಲ್ಲನೂ ಜರಡಿ ಮಾಡಿ ತೊಗೊಂಡಿನಿ ರೀ ಈಗ ನಾ ಹಿಟ್ಟು. ನೆಕ್ಸ್ಟ್ ಇಲ್ಲಿ ಕಲ್ಲಾಗ ಹಸಿಮೆಣ್ಸಿನ್ಕಾಯಿನ ಈಗ ಸಣ್ಣದಾಗಿ ಮುರಿದು ಹಾಕ್ಕೊಳತ್ತೀನಿ ರೀ. ಅದರನ್ನು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ರೀ, ಅದು ಹಾಕ್ಕೊಳತ್ತೀನಿ. 1 ಇಂಚ್ ಶುಂಠಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಟ್ಕೋಬೇಕ್ರಿ ಇದನ್ನ ಸಣ್ಣಂಗೆ. ಮತ್ತು ಈ ಉಪ್ಪು ಹಾಕೋದ್ರಿಂದ ಕಲರ ಗ್ರೀನ್ ಏನಿರ್ತದಲ್ಲ ರೀ ಕೊಟ್ಟಾಗ ಹಸಿಮೆಣ್ಸಿನ್ಕಾಯ್ದು ಕಲರ್ ಚೇಂಜ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಟ್ಕೊಳತ್ತೀನಿ ರೀ. ಇಲ್ಲಿ ನಾನು ನೈಸಾಗಿ ಕುಟ್ಟಿಟ್ಟಾದ್ಮೇಲೆ ಇದನ್ನು ತಕ್ಕೊಂಡು ಇಟ್ಕೋಬೇಕ್ರಿ ಒಂದು ಬೌಲಿಗೆ. ನಾನು ಈ ಕುಟ್ಟಿದ ಕಲ್ಲಾಗ ಒಂದಿಷ್ಟು ನೀರು ಹಾಕೊಂಡು ತೆಗೆದಿಟ್ಕೋತೀನಿ ರೀ. ಇದೇ ನೀರನ್ನ ಮುಂದೆ ಉಪಯೋಗಿಸೋಕೆ ಬರ್ತದೆ ರೀ. ನೆಕ್ಸ್ಟ್ ಇಲ್ಲಿ ಕಡ್ಲೆ ಹಿಟ್ಟು ಕಲ್ಸಕ್ಕೆ 1 ಬೌಲ್ ತೊಗೊಂಡಿನಿ ರೀ. ಕಡ್ಲೆ ಹಿಟ್ಟು ಈ ಬೌಲ್ನ ಹಾಕ್ಕೊಂಡು 1 ಬೌಲ್ ಕಡ್ಲೆ ಹಿಟ್ಟು ತೊಗೊಂಡಿನಿ ರೀ. 1 ಬೌಲಿಗೆ 1 ಬೌಲ್ ನೀರು ಹಾಕ್ಕೊಂಡು ಇಲ್ಲಿ ಕಲಿಸ್ಕೊಳತ್ತೀನಿ ರೀ ಹಿಟ್ಟನ್ನ. ಈ ರೀತಿ ಬೀಟರ್ನ ಬಳಸ್ಕೊಂಡು ಈ ಹಿಟ್ಟನ್ನ ಕಲಿಸೋದ್ರಿಂದ ಒಂಚೂರು ಗಂಟು ಉಳಿಯಂಗಿಲ್ಲ ರೀ. ಚಲೋ ತಂಗಿ ಬೀಟ್ ಆಗ್ತದೆ ರೀ ಇದರಲ್ಲಿ ಮಾಡಿದ್ರೆ. ಈಗ ನೋಡಿರಿ ಚಲೋ ತಂಗಿ ಒಂದು ಗಂಟೆ ಇಲ್ಲಾರ್ದಂಗೆ ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಒಂದು ತಟ್ಟೆಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಲ್ಲನೂ ಸ್ಪ್ರೆಡ್ ಮಾಡಿ ಇಟ್ಕೋಬೇಕ್ರಿ. ಈ ತಟ್ಟೆ ಮುಂದೆ ಜುಣಕ ಹಾಕಕ್ಕೆ ಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿ ಬಿಸಿ ಆದಮೇಲೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳತ್ತೀನಿ ರೀ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ತೊಗೊಂಡಿದ್ವಲ್ಲ ರೀ, ಅದು ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇಲ್ಲಿ ಜೀರಿಗೆ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊಳತ್ತೀನಿ. ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಇಲ್ಲಿ 1 ಕಪ್ ಈರುಳ್ಳಿ ಹಾಕ್ಕೊಳತ್ತೀನಿ. ಈರುಳ್ಳಿನ ಚಲೋ ತಂಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಚಲೋ ತಂಗಿ 2 ರಿಂದ 3 ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚಲೋ ತಂಗಿ ಫ್ರೈ ಆಗಬೇಕು. ಇಲ್ಲಿ ನೆಕ್ಸ್ಟ್ ಈಗ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಳತ್ತೀನಿ. ಬಿಳಿ ಎಳ್ಳನ್ನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊರಿ ಚಲೋ ತಂಗಿ. ನೆಕ್ಸ್ಟ್ ಈಗ ಕುಟ್ಟಿಟ್ಕೊಂಡಿರೋ ಹಸಿ ಖಾರ ಹಾಕ್ಕೊಳತ್ತೀನಿ. ಹಸಿ ಖಾರ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಚಲೋ ತಂಗಿ ಫ್ರೈ ಆದಮೇಲೆ ಅರ್ಧ ಟೇಬಲ್ ಸ್ಪೂನ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ. ಅರಿಶಿನ ಪುಡಿ ಹಾಕೊಂಡ್ಮೇಲೆ ಚಲೋ ತಂಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ 1 ಬೌಲ್ ನೀರು ಹಾಕ್ಕೊಳತ್ತೀನಿ. ಟೋಟಲ್ 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ನೀರು ಹಾಕ್ಕೋಬೇಕು. ನಾನು ಆಗಲೇ ಕಡಲೆ ಹಿಟ್ಟು ಕಲ್ಸಕ್ಕೆ 1 ಕಪ್ ನೀರು ಹಾಕ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ 1 ಕಪ್ ನೀರು ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕೋರಿ. ಆಗಲೇ ಹಸಿಮೆಣ್ಸಿನ್ಕಾಯಿ ಕುಟ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ನೋಡ್ಕೊಂಡು ಉಪ್ಪು ಹಾಕೋಬೇಕ್ರಿ. ಇಲ್ಲಿ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ನೀರು ಕುದಿ ಬಂದಮೇಲೆ ಕಲಸಿಟ್ಕೊಂಡಿರೋ ಹಿಟ್ಟು ಹಾಕ್ಕೋಬೇಕು. ಹಿಟ್ಟು ಹಾಕ್ಬೇಕಾರೆ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಹಿಟ್ಟು ಹಾಕ್ರಿ, ಇಲ್ಲಾಂದ್ರೆ ಗಂಟಾಗಿಬಿಡ್ತೈತಿ. ಹಿಟ್ಟು ಹಾಕಿದ್ಮೇಲೆ ಲೇಟ್ ಮಾಡಬಾರ್ದು ರೀ, ಗಂಟು ಹಾಕೈತಿ ಹಿಟ್ಟು. ಹಾಗಾಗಿ ಚಲೋ ತಂಗಿ ತಿರುಗಿಸ್ತಾನೇ ಇರಬೇಕು. 2 ರಿಂದ 3 ನಿಮಿಷನಾದರೂ ಹಿಂಗೆ ಕೈ ಬಿಡದಂಗೆ ತಿರುಗಿಸ್ಬೇಕು. ಒಂಚೂರು ಗಂಟಾಗೋದಿಲ್ಲ. ಭಾಳ ಅಂದ್ರೆ ಭಾಳ ಚಲೋ ಬರ್ತದೆ ರೀ. ಹಿಟ್ಟೆಲ್ಲ ಗಟ್ಟಿ ಆದಮೇಲೆ ಒಂದು ಲಿಡ್ನ ಮುಚ್ಚಿ ಒಂದು 4-5 ನಿಮಿಷ ಉಮ್ಗೊಯ್ಯಾಕ ಬಿಡ್ಬೇಕ್ರಿ ಇದನ್ನ. ಇಲ್ಲಿ ಜುಣಕದ ವಡಿ ಆಗ್ಬೇಕಾರೆ ಹಿಂಗೆ ಮ್ಯಾಲಿಂದ ಕೆಳಗೆ ಹಾಕಬೇಕಾದ್ರೆ ರೀ ಅದು ಬೇಗ ಬೀಳಬಾರ್ದು ರೀ ಹಿಟ್ಟು, ಅಂದ್ರೆ ಅದು ಪರ್ಫೆಕ್ಟ್ ಹದ ಬಂದಿರ್ತದೆ ರೀ. ನೋಡಿರಿ ಈಗ ಇಷ್ಟು ಗಟ್ಟಿ ಆಗೋವರೆಗೂ ಕುದಿಸ್ಕೊಂಡು ಎಣ್ಣೆ ಹಚ್ಚಿಟ್ಕೊಂಡಿದ್ವಲ್ಲ ರೀ ತಟ್ಟೆಗೆ, ಆ ತಟ್ಟೆಗೆಲ್ಲನೂ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕ್ರಿ ಚಲೋ ತಂಗಿ. ಹಿಟ್ಟೆಲ್ಲ ತಟ್ಟೆಗೆ ಹಾಕೊಂಡ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಸಿ ಇದ್ದಾಗನ ಇದನ್ನು ತಟ್ಟಬೇಕ್ರಿ. ಇಲ್ಲಾಂದ್ರೆ ಆಮೇಲೆ ಶೇಪ್ ಬರಂಗಿಲ್ಲ ರೀ ಚಲೋ ತಂಗಿ. ಇದು ಬಿಸಿ ಇದ್ದಾಗನ ಚಲೋ ತಂಗಿ ತಟ್ಕೋಬೇಕ್ರಿ. ಹಿಂಗೆ ಚಲೋ ತಂಗಿ ತಟ್ಕೊಂಡ್ರೆ ಅದು ಚಂದ ಶೇಪ್ ಬರ್ತದೆ ರೀ. ನೆಕ್ಸ್ಟ್ ಇಲ್ಲಿ ಬಿಳಿ ಎಳ್ಳು ಹಾಕ್ಕೊಳತ್ತೀನಿ ರೀ. ಬಿಸಿ ಇದ್ದಾಗನ ಬಿಳಿ ಎಳ್ಳು ಹಾಕೊಂಡ್ಬಿಡ್ಬೇಕ್ರಿ, ಎಲ್ಲ ಅಂಟ್ಕೋತದೆ ರೀ ಚಲೋ ತಂಗಿ.
ನೆಕ್ಸ್ಟ್ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ರೀ. ಇಲ್ಲಿ 1 ಟೇಬಲ್ ಸ್ಪೂನ ಒಣ ಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ರೀ, ಅದನ್ನು ಹಾಕೊಳಕತ್ತೀನಿ. ಒಣ ಕೊಬ್ಬರಿ ಹಾಕೋದ್ರಿಂದ ಬೇಗ ಹಾಳಾಗೋದಿಲ್ಲ ರೀ, ಒಂದು 2 ದಿನಾನಾದರೂ ಇಟ್ಕೊಂಡು ತಿನ್ಬೋದು ಇದನ್ನ. ನಮ್ಮ ಕಡೆ ಜಾಸ್ತಿ ಇದನ್ನು ಬುತ್ತಿ ಕಟ್ಕೊಂಡು ಹೋಗ್ಲಕ್ಕ ಮಾಡ್ತಾರೆ ರೀ. ಜಾಸ್ತಿ ಎಲ್ಲರೂ ಊರಿಗದು ಹೋದ್ರೆ ಇದನ್ನು ಜಾಸ್ತಿ ಮಾಡಿ ಕಟ್ಕೊಂಡು ಹೋಗ್ತಾರೆ ರೀ ನಮ್ಮ ಕಡೆ. ಈಗ ಜುಣ್ಕದ ವಡೆ ರೆಡಿ ಆಗ್ಯದ್ರಿ. ಈಗ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಂಡ್ರೆ ಜುಣ್ಕದ ವಡೆ ರೆಡಿ ರೀ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳತ್ತೀನಿ. ನೋಡಿರಿ, ಈಗ ಜುಣ್ಕದ ವಡೆ ಅಂತೂ ರೆಡಿ ಆಗ್ಯದ್ರಿ. ನಾನು ಮಾಡಿರೋ ಜುಣ್ಕದ ವಡೆ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಂದು ಸರಿ ಟ್ರೈ ಮಾಡಿರಿ, ಹೆಂಗೆ ಬಂತಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ನಾನು ಮಾಡಿರೋ ಈ ಜುಣ್ಕದ ವಡೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ. ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೂ. ಥ್ಯಾಂಕ್ ಯು ರೀ ಎಲ್ಲರಿಗೂ.